ಜೀಪಲ್ಲಿ ಕೊಡ್ಚೇರಿ ಬಂದು ಬ್ಯಾಗೆಲ್ಲ ಇಟ್ಟಿಕ್ಕೆ ಐಪಿಯಲ್ಲಿ ಈಗ ಹಾಯ್ ಹಲೋ ನಮಸ್ತೆ. ನಾನೊಂದು ಭಾಳ ವಿಷಾದದಿಂದ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಶನಿವಾರ ನಂದು ವರ್ಕಲ್ಲಿ ಆಯ್ತು. ಆ್ಯಸ್ ಯೂಶುವಲ್ ಕಾರ್ ತಗೊಂಡು ಒಬ್ರು ಬಂದ್ರು ಇಲ್ಲಿಗೆ, ಅಕ್ಷಯ್ ಮತ್ತೆ ಅಜಿತ್. ಸೊ ನಾವು ಹೊರಟಿದ್ದೇವೆ ಕೊಡ್ಚಾದ್ರಿಗೆ. ಇಲ್ಲೊಬ್ರು ಹೋಗ್ತಿದ್ರು ಮಾರ, ಪಾಪ ಟೈರ್ ಪಂಚರ್ ಐತೆ, ಮತ್ತೆ 10 ಲೀಟರ್ ಪೆಟ್ರೋಲ್ ಹಿಡ್ಕೊಂಡಿರ ವಾಲ್ತೈತ್. ನಾವು ಗಾಡಿ ಓಡಿಸುವರ್ತ ಸಮಸ್ಯೆ, ಗಾಡಿ ಸಮಸ್ಯೆ ಗೊತ್ತಿಲ್ಲ. ಗಾಡಿ ಕಂಡ್ರೆ ಇಲ್ಲಿ ಬರ್ಸದ್ ಸಮಸ್ಯೆ ಇದೆ. ಶತ್ರುಗಳ ಆಶೀರ್ವಾದ ಇದು ಗ್ಯಾರಂಟಿ. ಶತ್ರುಗಳೇ ಆಶೀರ್ವಾದ ಮಾಡೋದು ಅಲ್ದಿರಿ. ಇಷ್ಟಪ್ಪ ಇದ್ದ ಸಮಸ್ಯೆಗಳು ಒಟ್ಟಿಗೆ ಈಗ ಪೆಟ್ರೋಲ್ ತಗೊಂಡ್ ಪಂಚರ್ ಹಾಕಿರ ಒಂದ್ ಲೋಡ್ ಹೊಯ್ಗೆ ಹಾಕಿ ಬರ್ಲಾಗಿತ್ತು, ಮತ್ತೆ ಎಲ್ಲ ಹಾಕಿ ಬಂದಿರ. ಒಂದ್ಸರಿ ಇಲ್ಲಿ ಆನೆ ಬಟರ್ಫ್ಲೈ ಚೆರಿ ಅಲ್ಲಿಗೆ ಹೋಯ್ಕಲ್ಲ ಬರು ಮಾರ್ಚಿಗೆ ಏಪ್ರಿಲ್. ಈಗ ನಾವು ಕೊಲ್ಲೂರಿಂದ ಹೊರಟಿದ್ದೇವೆ. ಈಗ ಅಕ್ಷಯನ ತೋರ್ ಒಟ್ಟು ಮತ್ತೆ ಮನೆಗೆ ಎಂತ ಬಿಡುದು ಅವ್ರನ್ನ ಕರ್ಕೊಂತಿದ್ದಷ್ಟೇ. ಶರ್ಟ್ ಒಳ್ಳೆ ಆಯ್ತಾ? ಒಂದೇ ಸಲ ಕರೆದು ಬಂದಿತ್ತು. ಅಂಗಿಲ್ ಬಸ್ ಮತ್ ಅಲ್ಲ ಮೊನ್ನೆ ಮೆಹಂದಿಗೂ ಅಷ್ಟೇ ಜಸ್ಟ್ ಹೇಳದ್ ಒಟ್ಟು ಒಂದು ಹೇಳ್ಕರಂದ್ ಹೇಳದ್ ನಂಗೂ ಅದೇ ಮಾಡದಲ್ ಬಂದಿರಿ ಬೇಡ ಅಷ್ಟೇ. ಎಂಬದಿ ನಮ್ ಬ್ಯಾನರ್ ಕಂಡು ಪಿಕ್ಚರ್ ಇಂದ ಜೀಪಲ್ಲಿ ಕೊಡ್ಚೇರಿ ಬಂದು ಬ್ಯಾಗೆಲ್ಲ ಇಟ್ಟಿಕ್ಕೆ ಐಪಿಯಲ್ಲಿ ಈಗ 10 ಸ್ಟಾರ್ಟ್ ಮಾಡಿತ್ತು, 1:20 ಸನ್ಸೆಟ್ ಕಾಣಲಿಲ್ಲ ಇಷ್ಟಲ್ಲಿ ನಾವು. ಸ್ವಲ್ಪ ಸನ್ಸೆಟ್ ಕಾಣಲಿಲ್ಲ ನಾವು. ಸನ್ಸೆಟ್ ಕಾಂಬುದ್ರೊಳಗೆ ಹಳೆ ಇರೋದು ಈಗ 28-29 ವರ್ಷ. ಹ್ಯಾಂಗಿರುತ್ತೇನೋ ಈ ಸನ್ಸೆಟ್. ಜಿತ್ತು ಲೆಕ್ಕದಾಗ ಒಂದು ಬಂದೆ. ಥ್ಯಾಂಕ್ಸ್ ಜಿತ್ತು. ಗಣಪತಿಯ ದರ್ಶನವನ್ನು ಪಡೆಯುತ್ತಿರುವ VMKS ಮಿತ್ರ ಮಂಡಳಿ ಅಧ್ಯಕ್ಷರು, ಸರ್ವ ಸದಸ್ಯರು. ಹೋಯ್ ನಿನ್ನೆ ನರೇಂದ್ರ ಮೋದಿ ಗೋವಾದಲ್ಲಿ 170 ಅಡಿದೇನೋ ವರ್ಲ್ಡ್ಸ್ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಆಫ್ ರಾಮ ರಿವೀಲ್ ಅನ್ವೀಲ್ ಮಾಡ್ರಲ್ಲ, ಅದಕ್ಕೆ ಕಾಣಿಕೆ ಐತಲ್ಲ ಗೋವಾಕ್ ಹೋಯ್. ನಾನು ನೀವು ಅಜಿತ್ ಕಸಿನ ಮತ್ತೆ ಯಾರು ಬತ್ರ ಕೇಳಿ. ಚಂದ್ರ ಎಲ್ಲಿ ನಾವೀಗ ಕಗ್ಗತ್ತಲ್ಲಿ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೇವೆ. ನಾಳೆ ಬೆಳಗ್ಗೆ ಸನ್ರೈಸಿಗೆ ಇಲ್ಲಿ ಬರಬೇಕು. ಈಗ ನಾವು ಆಚಿಂದ ಬರೋದು. ಸೊ ಕಸ ಬಿಸಾಕ್ಬೇಡಿ. ಮೇ 3ಕ್ಕೆ ಮದುವೆ ಅಂಬ್ರಲ್ಲ, ಮೇ 3ಕ್ಕೆ ಎಂತ ಜನ ಅಂದ್ರೆ ಮದಿಯಾರ ಫಿಕ್ಸ್ ಆದ್ಮೇಲೆ ಹೇಳಿರಿ ಅಲ್ಲ, ಫಿಕ್ಸ್ ಆದ್ಮೇಲೆ ನಂಗೆ ನೀವು ಹೇಗಳಿಕೆ ಇಟ್ಕೊಂಡಲ್ಲ ಅನ್ಕೊಂಡ್ರಿ ಮನೆ ಹೋಗ್ಲಿಕ್ಕೆ ನನ್ನ ಹತ್ರ. ನಾನು ಅದನ್ನ ಬಿಟ್ಟು ಮದಿ ಇಡ್ತೇವೆ ಯಾರು ನಮ್ಗೆ ಮತ್ತೆಂತ ಬೇಜಾರಲ್ಲ, ಸಂತೋಷ ಕುಳ್ಳಾನಲ್ಲ. ಹಟ್ಟಿ ಮುಟ್ಟದಲ್ಲ ಇಷ್ಟದವರಿಗೆ. ಮಾಳಿಗೆಯು ಸೋರುವ ಮುನ್ನ ಶ್ರಾವಣಿಯ ಹಾಸುವ ನೀನು ಶತಕೋಟಿಗಳಿಗೆ ಇಷ್ಟು ಡೌಟ್ ಎಂತಂದ್ರೆ ಲೈಟ್ ಪೊಲ್ಯೂಷನ್ ಕಡಿಮೆ ಅಲ್ಲ ಅಂದ್ರೆ ನಾವು ಅಲ್ಲಿಗಿಂತ 4000 ಅಡಿ ಮೇಲೆ ಇತ್ತಲ್ಲ, ಹಂಗಾಗಿ ಸ್ವಲ್ಪ ಲೈಟ್ ಪೊಲ್ಯೂಷನ್ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿ ನಕ್ಷತ್ರ ಜಾಸ್ತಿ ತೋರುತ್ತೆ. ಮತ್ತೆ ಮನೆ ಬದಿ ನಾವು ನಕ್ಷತ್ರ ಎಲ್ಲಿ ಕಾಣ್ತದೆ? ಚಂದ್ರ ಕಾಣಿಸುತ್ತೆ ನಿಮ್ಗೆ? ಎಸ್, ಶನಿ. ಹೌದು. ತೋರ್ತಿತ್ತಾ ಕ್ಯಾಮ್ರಾ ತೋರ್ತಾ? ಈಗ ತೋರ್ತಾ. ಶನಿ ಚಂದ್ರ ಪಕ್ಕ ಇರೋದು ಶನಿ. ಇದು ಶನಿ. ತೋರ್ತಿತ್ತು. ಅದೇ ಇದನ್ನಲ್ಲ. ಅದು ಜುಪಿಟರ್. ಇದು ಭೂಮಿ. ಇದು ಗ್ಯಾರಂಟಿ ಭೂಮಿ. ನಾನು ಕಂಪಲ್ಸರಿ ಆಗಿರ್ತೀವಿ. ಇದು ಭೂಮಿ. ಅದು ಶನಿ ಅಲ್ದ ಇಲ್ಲಿ ಗೊತ್ತಿಲ್ಲ, ಅದು ಚಂದ್ರ ಅಲ್ದ ಇಲ್ಲಿ ಗೊತ್ತಿಲ್ಲ. ಇದಂತೂ ಭೂಮಿ. ಒಳ್ಳೆ ಭೂಮಿ ಮಾತ್ರ. ಎಕ್ಸ್ಪ್ಲೋರ್
ಇಲ್ಲಿಗೆ ಕಾಣಿಸ್ತಿತ್ತಲ್ಲ ಇಲ್ಲ ಈಗ ಇದು ಮಾರ್ಸ್, ಇದೀಗ ಸೂರ್ಯ. ಸೂರ್ಯ ಕೆಳಗಿದ್ದೆ, ಇದು ಸೂರ್ಯ ಕೆಳಗಿದ್ದೆ. ಕೆಳಗಿದೆ ಅಂತಂದ್ರೆ ಹೇಳ್ರೆ ನಾವು ಇಲ್ಲಿ ಸನ್ಸೆಟ್ ಕಂಡಿದ್ದಾಗ ಹೌದು. ಹೀಗೆ ಬಂದು ಸನ್ಸೆಟ್, ಹೀಗೆ ಬಂದು ಸೂರ್ಯ ಇಲ್ಲಿದ್ದ. ಈಗ ಇದು ವೀನಸ್, ಇದು ಮರ್ಕ್ಯೂರಿ, ಇದು 3. ಅಲ್ಲೊಂದು ತೋರಿಸ್ದೆ ಶನಿ. ಸರಿ ತೋರಿಸಿ, ಹಾ ತೋರಿಸಿ ಶನಿ. ಶನಿ ಶನಿ ಮತ್ತೆ ಮೂರು ಒಟ್ಟಿಗೆ ತೋರ್ತಿತ್ತು. ಚಂದ್ರ ಮತ್ತೆ ಶನಿ, 2 ಶನಿ ತೋರ್ತಿತ್ತು. ಜುಪಿಟರ್ ತೋರಿಸ್ತೆ ಈಗ. ಜುಪಿಟರ್ ಆಗ ಹೇಳಲ್ಲ. ಹೌದು, ಇದು ಜುಪಿಟರ್ ಕರೆಕ್ಟಾ? ಹೌದು. ಹಾ, ಇದು ನಮ್ಗೆ ಅಂದಾಜ್ ಸಿಕ್ತಿಲ್ಲ, ಬಿಕಾಸ್ ತುಂಬಾ ಸ್ಟಾರ್ಸ್ ಇರೋದ್ರಿಂದ ಅದು ನಂಗೆ ಕರೆಕ್ಟ್ ತೋರಿಸ್ತಿಲ್ಲ. ಶನಿ ಇದ ಅಂತೇಳಿ. ಸಾರಿ ಶನಿ ಅಲ್ಲ ಅದ ಚಂದ್ರನ ಇರ್ತದಲ್ಲ, ಇದು ಶನಿ ಗ್ರಹ. ಅದು ತೋರುದಿಲ್ಲ, ಈ ಶನಿ ಗ್ರಹ ತೋರುದಿಲ್ಲ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಕಸಿನ್ ಒಂದು ವಿಶ್ ಮಾಡಿ. ಹ್ಯಾಪಿ ಬರ್ಡೇ. ಅವರೊಂದು ಒಳ್ಳೆ ಜನ ಮರ. ನಮ್ಮ ಇವತ್ತು ಟ್ರಿಪ್ಪಿಗೆ ಒಂದು ಭಾಗ್ಯ ಇರ. ಇವತ್ತೊಂದು ದಿನ ಅವ್ರು ನಮ್ಮ ಜೊತೆ, ಅದಕ್ಕೋಸ್ಕರ ಬಂದ್ರಲ್ಲ ಬೆಂಗಳೂರಿಂದ. ಇವತ್ತಿನ ದಿನ ನಮ್ಮ ಜೊತೆ ಅವ್ರು ಇಲ್ಲ, ಬಟ್ ಅವ್ರ ನೆನಪುಗಳು ನಮ್ಗೆ ಸದಾ ಕಾಡ್ತದೆ. ಯಾಕಂತಂದ್ರೆ ಇವರು ತೋರಿದ ನಿಮಗೆಲ್ಲ ಸಾವಿರ ಚಪ್ಪಾಳೆ 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 ಸಾವಿರ ಚಪ್ಪಾಳೆ. ಸಮ ಬಿತ್ತು, ಅಲ್ಲ ಇವ್ರಿಗೆ ಹೊಡಿಕಂತ ಕಂಡ್ರೆ ಕಟ್ಟ ಸಮ ಬಿತ್ತಿದ. ಗುಡ್ ಮಾರ್ನಿಂಗ್ ಬಾಯ್ಸ್, ಗುಡ್ ಮಾರ್ನಿಂಗ್. It's now 5:15 in the morning and we headed to see the sunrise for the nth time in Kodchadri. ಎಂತ ಸ್ವಲ್ಪ ನಕ್ಷತ್ರ ತೋರುದಿಲ್ಲ ಕ್ಯಾಮ್ರದ ಒಂಚೂರು. ಆಕಾಶದ ಮೇಲೂ ನಕ್ಷತ್ರ, ಯಾವ ನಕ್ಷತ್ರ ತೋರುದಿಲ್ಲ. ಕೆಳಗು ಇದೆಲ್ಲ ಮುದೂರೆಲ್ಲ ಲೈಟ್ ಹಾಕಿರಪ್ಪ. ಬೆಳಗ್ಗೆ 5 ಗಂಟೆಗೆ ಎದ್ದಿರ ಅಂತೀವಿ. ನಾವೀಗ ಕೊಚ್ಚಾದ್ರಿಯ ಸನ್ರೈಸ್ ಇದ್ದೇವೆ. ಇಲ್ಲಿ ಬರುತ್ತೆ ಈಗ ಸನ್. ಅಕ್ಷಯ ಇಬ್ಬರ ಪ್ರಕಾರ 6:40 ಅಂತ ತೋರಿಸ್ತಿತ್ತು ಮ್ಯಾಲೆ ಬರ್ತಾರೆ. ಬಟ್ ಕೆಂಪಾಪ್ ಸ್ಟಾರ್ಟ್ ಆಯ್ತು ಈಗ ಆಲ್ರೆಡಿ. ಆಫ್ಟರ್ ಸನ್ರೈಸ್ ನಾವು ವಾಪಸ್ ಹೊರಟಿತ್ತು. ಇವರಿಗೆ ಮನೆಗೆ ಒಂದು ಮದಿ ಇತ್ತು, ಹನ್ನೊಂದು ಮಂದರ್ತಿಗೆ ಒಂದು ಮದಿ. ನಮ್ಮ ಮೆಟ್ಟದಾಗಂತ ಒಟ್ಟಿಗೆಲ್ಲ ಸೇರಿ ಬರೇ ಒಂದು ಹಾಳಕ್ಕಿಲೋ ತುಂಬ್ತಾರೆ ದೇವರ್ಷಿನಿ. ಇಲ್ಲಿದ್ದು 1 ವರ್ಷ ನಾವು ಮನೆಗೆ ನಾಯಿ ಒಂದು ಮನಿ ಕಂಡಿತ್ತಲ್ಲ ಹೆಣಾರ ಹಂಡಿದೆ. ಏನ್ ಮಾಡ್ದೆ ಇಷ್ಟ ದುಡ್ಡು ಮಾಡ್ಕೊಂಡ್ಬಂದು ಇಲ್ಲಿ ಮತ್ತೆ ನಮ್ಗೆ ಹೇಳುದು. ವಾಪಸ್ ರಿಟರ್ನ್ ಐಬಿ ಬಂತ. ಈಗ ನಡ್ಕೊಂಡು ಒಳೂರಿಂದ ಗಾಡಿ ಸಿಕ್ಕಿಲ್ಲ ಅಂದ್ರೆ ಗಾರಿಗಂಟೇರಿ ನಡ್ಕೊಂಡು ಹೋಗ್ದು, ಅಲ್ಲಿಂದ ಬಸ್ ಹತ್ಕೊಂಡು ಕೊಂದು ಅಡ್ವೆಂಚರಸ್. ನಾವು ಫೈನಲಿ ನಡ್ಕೊಂಡೆ ಹೋಗ್ದು ಅಂತೇಳಿ ಡಿಸೈಡ್ ಮಾಡ್ತಾ ಉಪ್ಪಿಟ್ಟು ಮಾಡಿದಾಯ್ತು. ತಿನ್ಬೇಡ ಅಂತೇಳಿ ಸ್ವಲ್ಪ ತಿಂತ ಹೊಟ್ಟೆ ಸ್ವಲ್ಪ ಗಟ್ಟಿ ಇರ್ಕಲ್ಲ ಅಂತೇಳಿ. ಸೊ ಇನ್ನು 1 ಕಿಲೋಮೀಟರ್ ಬಂತು. ನಾವು ಅಲ್ಲಿಂದ ಬಂದದ್ದು ಮ್ಯಾನಿಂದ.
ಇನ್ನೊಂದು 4 ಕಿಲೋಮೀಟ್ರ್ ಇತ್ತು ಒಳೂರಿಗೆ. ಇನ್ನು ಒಳೂರಿಂದ ಮೇನ್ ರೋಡಿಗೆ ಹೋಯ್ಕ, ಅಲ್ಲಿಂದ ಮತ್ತೆ ಬಸ್ ಕ್ಯಾಚ್ ಮಾಡ್ಕ, ಆಮೇಲೆ ಕೊಲ್ಲೂರಿಗೆ ಹೋಗ್ಬೇಕು. ಇದೆಲ್ಲ ಹೇಗೆ ಮಾಡುತ್ತಂತೇಳಿ ನಮ್ಗೆ ಗೊತ್ತಿಲ್ಲ, ಎಂತಕ್ಕಂದ್ರೆ ಬಪ್ಪತಿ ಯಾವುದೇ ಪ್ಲ್ಯಾನ್ ಇರಲ್ಲ. ಹಾಪ ಗಡ್ಚಿ ಬಪ್ಪತಿ ಕಂಡ ಅಂತ ಅದ ಈಗ ಕಾಣ್ತಿತ್ತು. ಇದು ಐ ಬಿ ಕಂಬ ಈಗ ಮತ್ತೆ ಓಪನ್ ಗ್ರೌಂಡ್ ಬಂತ, ಮತ್ತೆ ಬಸ್ ಕಾಡೊಳಗೆ ಹೋತಿತ್ತು. ಈಗ ಸ್ವಂತ ಒಂದು ಎಂತ ಪಾಸ್ಟ್ ಸ್ಟಾಪ್ ಮಾರೆ ತೋರ್ಕೊಂತ ಹೋಗ್ಬೇಡ, ನಾ ಬತ್ತು ನಾಡು ಗುಡ್ಕೆ ಹೇಳೋದಾಯ್ತು. ಗುಡ್ಡದ ಅಂಚಿನ ದಾರಿಯನ್ನು ನಡ್ಕೊಬ್ದಂತಾರಲ್ಲ, ಆ್ಯಕ್ಚುಲಿ ಗುಡ್ಡದ ಅಂಚಂದ್ರೆ ಅದ ಯಾರು ಇದು ಅಂತಾರ, ಯಾರು ಬರಲಿ ನಮ್ಗೆ ಹುಲ್ ಬೆಳ್ಕೊಂಡೈತೆ. ಹೌದಾ, ನಾವೀಗ ಒಳೂರಿಗೆ ಬಂತ, ಒಳೂರು ಶಾಲೆ ಎಲ್ಲ ಕಂಡ್ಕೊಂಡು ಇವರಿಗೆ ನಾವು ಮೊದ್ಲು ಆಯ್ಕೊಂಡದ್ದು. ಆಗಳಿನ ಕಾಲದಾಗ ಬ್ಲಾಗ್ ಮಾಡಿ ನಂದು ಇಷ್ಟೊತ್ತಿಗೆ ಒಂದು 150 ಆತಿತ್ತೆ ವಿಡಿಯೋ. ಒಳೂರಾಗಲ್ಲ ಆಯ್ಕೊಂಡ ಒಳೂರಾಗ ಆಯ್ಕೊಂಡು ಮ್ಯಾಗಿ ಮಾಡ್ಕೊ ತಿನ್ಕಲ್ಲ ಹೋಯ್ತು ಅಂದ ಕಾಲದಾಗೆ. ಈಗ ಅದನ್ನೆಲ್ಲ ಈ ಕತ್ತಿ ಎಲ್ಲ ಇವ್ರಿಗೆ ಹೇಳ್ತಾ ಈಗ ಒಳೂರು ದಾಟಿತ್ತ. ಇಲ್ಲಿಂದ ನಾವು ಯೂಶ್ವಲಿ ಯಾರ್ದಾರು ಗಾಡಿ ತಗೋತಿತ್ತಾಯ್ತು. ಒಂದು ವರ್ಷ ಪಕ್ಕ ತಕ ಬಂದಿದ್ದ, ಇನ್ನೊಂದ್ಸತಿ ಕಿಶನ್ ಅಣ್ಣ ಜೀಪ್ ತಕ ಬಂದಿರಾಯ್ತ. ಈ ಸತಿ ಮೇನ್ ರೋಡಲ್ಲಿ ನಡ್ಕೊಂಡು ಆಮೇಲೆ ಬಸ್ ಹತ್ತದು. 8:30 ಮೇಲೆ ಹೊರಟಿತ್ತು, 10 ಗಂಟೆಗೆ ಕಾರಿಗಟ್ಟಿ ಬಂದಿತ್ತು. ಈಗ 2.25 ಗಂಟೆ. ಈಗ ಬಸ್ಸಿಗೆ ಅಥವಾ ಯಾವ್ದಾದ್ರು ಗಾಡಿ ಸಿಕ್ಕತ್ತ ಅಂದೇಳಿ ವೇಟಿಂಗ್. ನಾವು ಯಾವ್ದ್ರಲ್ಲಿ ಹೋಗ್ತಿದ್ದೇವೆ? ಗಾಡಿ ಸಿಕ್ತಂತೆ ಅಂತು. ನಮ್ಮೊಟ್ಟಿ ಸೇರಿ ಎಲ್ಲಿ ಬಂದ್ರಿ ಗಾಡಿ ನೀವು? ಗಾಡಿ ಕಳಿಸೋ ಸಾಧ್ಯ ಹೇಳಿ ಒಂದು ಗೂಡ್ ರಿಕ್ಷಾ ವ್ಯವಸ್ಥೆ ಮಾಡ್ರಿ ಇಲ್ಲಿಗೆ, ಭಾರಿ ಖುಷಿ ಆಯ್ತು. ಒಳೂರಿಂದ ಕೊಲ್ಲೂರಿಗೆ ಹೋಗಕ್ಕೆ ಸ್ವಂತ ಗಾಡಿ ಹೇಳೋದು, ಅವ್ರ ಗಾಡಿ ಇರಲ್ಲ. ಅವ್ರು ಇದೊಂದು ಗೂಡ್ ರಿಕ್ಷಾ ವ್ಯವಸ್ಥೆ ಮಾಡ್ರಲ್ಲ, ಅವ್ರು ಗೂಡ್ ರಿಕ್ಷಾ ವ್ಯವಸ್ಥೆ ಮಾಡ್ರಿ. ಅವ್ರಿಗೊಂದು ಹೇಳಿ ಇಂಜಿನ್ ಒಂದು ಚೇಂಜ್ ಮಾಡ್ತೀವಿ. ಅಷ್ಟೇನ ಬೀಳ್ಕೊಟ್ಟಿದ್ದೇವೆ. ನಾವು ಕೊಲ್ಲೂರಿಗೆ ಬಂದಿದ್ದೇವೆ. ಇಲ್ಲಿಗೆ ನಮ್ಮ ಕೊಡ್ಚಾದ್ರಿ ಬ್ಲಾಗ್ ಎಂಡ್ ಆಯ್ತು.